ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದುಂಬಿ ಕುಕಿಂಗ್ ಸಿಟಿ. ನಾನಿವತ್ತು ಸೋಯಾಬೀನ್ ಪೆಪ್ಪರ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ತುಂಬ ಹೆಲ್ದಿಯಾದ ರೆಸಿಪಿ. ಇದು ತುಂಬಾ ಈಸಿ ರೆಸಿಪಿ, ತುಂಬಾ ಬೇಗ ಮಾಡ್ಬೋದು. ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೊಬೋದು. ಇದನ್ನು ತುಂಬಾ ಟೇಸ್ಟ್ಫುಲ್ಲಾಗಿರುತ್ತೆ ಆ್ಯಂಡ್ ಹೆಲ್ತ್ಗೂ ತುಂಬ ಒಳ್ಳೆಯದು. ಸೋಯಾಬೀನ್ ಪೆಪ್ಪರ್ ಫ್ರೈ ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂದರೆ, ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯೋಕ್ಕೆ ಇಟ್ಟಿದ್ದೀನಿ. ಇವಾಗ ಇದು ಕುದೀತಾ ಇದೆ. ಇದಕ್ಕೆ ನಾನು ತೊಗೊಂಡಿದ್ದಂಥ ಸೋಯಾಬೀನ್ನ ಹಾಕಿರ್ತೀನಿ. ಸ್ವಲ್ಪ 2 ಮಿನಿಟ್ಸ್ ಕುದಿಸಿದಾದ್ಮೇಲೆ ಆಫ್ ಮಾಡ್ಕೊತೀನಿ. ಇದು ತಣ್ಣಗಾದ್ಮೇಲೆ ಇದನ್ನು ಸೋಸಿ ಸ್ವಲ್ಪ ನೀರನ್ನು ಚೆನ್ನಾಗಿ ಪ್ರೆಸ್ ಮಾಡ್ಕೊಂಬಿಡ್ಬೇಕು. ಸೋಯಾಬೀನ್ನ ನೀರು ಸ್ವಲ್ಪನೂ ಇರಬಾರ್ದು ಅದರಲ್ಲಿ. ಇವಾಗ ನಾನು ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ತೊಗೊಂಡಿದ್ದಂಥ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಹಾಕಿ ಫ್ರೈ ಮಾಡ್ಕೊತೀನಿ. ಹಾಗೆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಲೋ ಫ್ಲೇಮಲ್ಲೇ ಇಟ್ಕೊಂಡು. ಈರುಳ್ಳಿನ ಸಣ್ಣಗೆ ಹಚ್ಚಿಟ್ಕೊಂಡು ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಈರುಳ್ಳಿನೂ ಹಾಕ್ಕೊಬೋದು. ನಾನಿವತ್ತು ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ. ಸೊ ಅದರಿಂದ 1 ಈರುಳ್ಳಿ ಮಾತ್ರ ಸಣ್ಣಗೆ ಹಚ್ಚಿ ಹಾಕಿಟ್ಕೊಂಡಿದ್ದೀನಿ. ಇದಕ್ಕೆ ಇವತ್ತು ನಾನು ಯಾವುದೇ ಥರ ಖಾರದ ಪುಡಿ ಏನು ಯೂಸ್ ಮಾಡ್ತಿಲ್ಲ. ಯಾಕಂದರೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ದೀನಿ ಮತ್ತು ಪೆಪ್ಪರ್ ಪೌಡರ್ ಅದು ಹಾಕೋದ್ರಿಂದ ಚೆನ್ನಾಗಿರುತ್ತೆ, ಖಾರನೂ ಬರುತ್ತೆ. ಸೊ ಇವಾಗ ಒಂದು ಸ್ವಲ್ಪ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ನೀವು ಬೇಕು ಅಂದರೆ ಸೋಯಾಬೀನ್ ಬೇಯಿಸೋವಾಗೆ ಅದಕ್ಕೆ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಬೋದು. ನಾನು ಅಲ್ಲಿ ಹಾಕಿಲ್ಲ, ಇವಾಗ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ, ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು. ಇವಾಗ 2 ಟೇಬಲ್ ಸ್ಪೂನ್ ಆಗೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದು ಹಸಿ ಸ್ಮೆಲ್ ಹೋಗೋವರೆಗೂ ಹೀಗೆ ಫ್ರೈ ಮಾಡ್ಕೊಬೇಕು. ಸೋಯಾಬೀನ್ ಅಂದ್ರೇ ಪ್ರೋಟೀನ್ ಪವರ್ ಹೌಸ್ ಅಂತಲೇ ಹೇಳ್ಬೋದು. ಇದರಿಂದ ತುಂಬಾ ಸ್ಟ್ರೆಂತ್ ಸಿಗುತ್ತೆ ಮಸಲ್ಸ್ಗೆಲ್ಲ, ಹೇರು, ಸ್ಕಿನ್ಗೂ ಎಲ್ಲ ತುಂಬಾ ಬೆನಿಫಿಟ್ಸ್ ಇದೆ ಇದರಿಂದ. ಡಯಟ್ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಸೋಯಾಬೀನ್ ಯೂಸ್ ಮಾಡೋದ್ರಿಂದ. ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಚಿಟಿಕೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಜಾಸ್ತಿ ಉರಿ ಇಟ್ಟರೆ ಸಿದ್ಬಿಡುತ್ತೆ ಅಂತ. ನೋಡಿ ನೀಟಾಗಿ ಎಣ್ಣೆ ಬಿಟ್ಕೊಂಡಿದೆ. ಈಗ ಇದು ಬೆಂದಿದೆ. ಈಗ ನಾನು ಇದಕ್ಕೆ ಸೋಯಾಬೀನ್ನ ಹಾಕ್ಕೊತಾ ಇದ್ದೀನಿ. ನೀರು ಚೆನ್ನಾಗಿ ಹಿಂಡ್ಕೊಂಡಿದ್ದೀನಿ ಸೋಯಾಬೀನಲ್ಲಿ ನೀರು ಚೆನ್ನಾಗಿ ಹಿಂಡಬೇಕು. ಇಲ್ಲಾಂದರೆ ಸ್ವಲ್ಪ ನೀರಿನ ಅಂಶ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ತಿನ್ನೋಕ್ಕೂ ಸ್ವಲ್ಪ ಸ್ಪೈಸಿಯಾಗಿರುತ್ತೆ ನೀರೆಲ್ಲ ನೀಟಾಗಿ ಹಿಂಡ್ಬಿಟ್ರೆ. ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ಸ್ವಲ್ಪ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಸೋಯಾಬೀನಿಂದ ಹೆಲ್ತ್ಗೆ ತುಂಬಾ ಬೆನಿಫಿಟ್ಸ್ ಇದೆ. ಇದನ್ನು ಯೂಸ್ ಮಾಡೋದ್ರಿಂದ ಬೋನ್ಸು ತುಂಬ ಹೆಲ್ಪ್ ಆಗುತ್ತೆ. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ನಾನು ಪೆಪ್ಪರ್ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಪೆಪ್ಪರ್ ಪೌಡರ್ ಹಾಕಿ ಒಂದು 2 ಮಿನಿಟ್ಸ್ ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. 2 ಟೇಬಲ್ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ ಯೂಸ್ ಮಾಡಿದ್ದೀನಿ. ನಿಮ್ಗೆ ಇನ್ನೂ ಒಂದು ಸ್ವಲ್ಪ ಸ್ಪೈಸಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಈ ಪೆಪ್ಪರ್ ಪೌಡರ್ ಹಾಕೋದ್ರಿಂದ ಈ ಸೋಯಾಬೀನ್ ಪೆಪ್ಪರ್ ಫ್ರೈಗೆ ಒಂಥರ ಸ್ಪೈಸಿ ಕಿಕ್ ಬರುತ್ತೆ. ಪೆಪ್ಪರ್ ಪೌಡ್ರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಬೇಕು. ನೋಡಿ ಪೆಪ್ಪರ್ ಫ್ರೈ ರೆಡಿ ಆಗಿದೆ. ಸೋಯಾಬೀನ್ ಪೆಪ್ಪರ್ ಫ್ರೈ ಆಲ್ಮೋಸ್ಟ್ ರೆಡಿ ಆಯಿತು. ಇನ್ನೊಂದು ಸ್ವಲ್ಪ ಬೇಯಿಸಬೇಕು. ಸೋಯಾಬೀನ್ ಪೆಪ್ಪರ್ ಫ್ರೈನ ರೈಸ್ ಜೊತೆನೂ ಯೂಸ್ ಮಾಡ್ಕೊಬೋದು, ಚಪಾತಿ ಜೊತೆನೂ ಯೂಸ್ ಮಾಡ್ಬೋದು, ಅಥವಾ ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಯೂಸ್ ಮಾಡ್ಕೊಬೋದು. ನೆಕ್ಸ್ಟ್ ಟೈಮ್ ನೀವು ಹೊರಗಡೆ ಜಂಕ್ ಫುಡ್ ತಿನ್ನೋ ಬದಲು ಈ ಥರ ಟ್ರೈ ಮಾಡಿ. ಇವತ್ತಿನ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ, ನನ್ನ ವೀಡಿಯೋಸ್ನ ನೋಡ್ತಾಯಿರಿ. ತುಂಬ ಈಸಿಯಾಗಿ ಮಾಡ್ಬೋದಂತ ಸೋಯಾಬೀನ್ ಪೆಪ್ಪರ್ ಫ್ರೈ ರೆಡಿ. ಥ್ಯಾಂಕ್ ಯು.